ಎರಡು ವೃದ್ಧರು, ಒಂದು ಪುಟ್ಟ ಅಂಗಡಿ, ದಿನವಿಡೀ ಗ್ರಾಹಕರಿಗಾಗಿ ಕಾಯುವ ಕಣ್ಣುಗಳು. ಹೊಟ್ಟೆ ತುಂಬಿಸಿಕೊಳ್ಳುವುದೇ ಕಷ್ಟವಾದ ಜೀವನ. ಆದರೆ ಅವರ ಒಂದು ಒಳ್ಳೆಯ ಕೆಲಸವೇ ಒಂದು ದಿನ ಅವರ ಬದುಕನ್ನೇ ಬದಲಾಯಿಸಿತು. ಕರ್ನಾಟಕದ ಮಲೆನಾಡಿನ ಸುಂದರ ಹಳ್ಳಿಯಾದ ರಾಮಾಪುರ. ಆ ಹಳ್ಳಿಯ ಬಸ್ ನಿಲ್ದಾಣದ ಪಕ್ಕದಲ್ಲೇ ಒಂದು ಚಿಕ್ಕ ಕಿರಾಣಿ ಅಂಗಡಿ ಇತ್ತು. ಆ ಅಂಗಡಿಯನ್ನು ನಡೆಸುತ್ತಿದ್ದವರು ವೃದ್ಧ ದಂಪತಿ ರಾಮಣ್ಣ ಮತ್ತು ಲಕ್ಷ್ಮಮ್ಮ. ಇಬ್ಬರಿಗೂ ಸುಮಾರು 70 ವರ್ಷ ವಯಸ್ಸು. ಒಮ್ಮೆ ಅವರ ಅಂಗಡಿ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ಕಾಲ ಬದಲಾಯಿತು. ದೊಡ್ಡ ಸೂಪರ್ ಮಾರ್ಕೆಟ್ ಬಂದ ನಂತರ ಅವರ ಅಂಗಡಿಗೆ ಗ್ರಾಹಕರು ಕಡಿಮೆಯಾಗಿದ್ರು. ಸೂರ್ಯೋದಯ. ಲಕ್ಷ್ಮಮ್ಮ ಅಂಗಡಿಯ ಮುಂದೆ ನೀರು ಸಿಂಪಡಿಸಿ ರಂಗೋಲಿ ಹಾಕುತ್ತಾಳೆ. ರಾಮಣ್ಣ ನಿಧಾನವಾಗಿ ಅಂಗಡಿಯ ಶಟರ್ ತೆರೆಯುತ್ತಾನೆ. ತಾನೆ, ಲಕ್ಷ್ಮಮ್ಮ, ಇವತ್ತು ಆದ್ರೂ ಚೆನ್ನಾಗಿ ವ್ಯಾಪಾರ ಆಗ್ಲಿ ದೇವ್ರೇ. ರಾಮಣ್ಣ: ಆಗುತ್ತೆ ಲಕ್ಷ್ಮಿ, ನಾವು ಧೈರ್ಯ ಬಿಡಬಾರದು. ಇಬ್ಬರು ನಗುತ್ತಾರೆ. ಅವರ ಮುಖದಲ್ಲಿ ದಣಿವು ಇದ್ದರೂ ಮನಸ್ಸಿನಲ್ಲಿ ಆಶೆ ಇತ್ತು. ಒಬ್ಬ ಪುಟ್ಟ ಶಾಲಾ ಹುಡುಗ ಬರ್ತಾನೆ. ಹುಡುಗ: ತಾತ, 5 ರೂಪಾಯಿಗೆ ಬಿಸ್ಕಟ್ ಇದೆಯಾ? ರಾಮಣ್ಣ ನಗುತ್ತಾ ಬಿಸ್ಕಟ್ ಕೊಡುತ್ತಾನೆ. ಹುಡುಗನ ಬಳಿ 4 ರೂಪಾಯಿ ಮಾತ್ರ ಇರುತ್ತವೆ. ಹುಡುಗ: 1 ರೂಪಾಯಿ ನಾಳೆ ಕೊಡ್ತೀನಿ. ರಾಮಣ್ಣ: ಪರವಾಗಿಲ್ಲ ಮಗ, ಚೆನ್ನಾಗಿ ಓದು. ಹುಡುಗ ಸಂತೋಷದಿಂದ ಹೋಗುತ್ತಾನೆ. ಲಕ್ಷ್ಮಮ್ಮ: ನಮ್ಮಲ್ಲೇ ಹಣ ಇಲ್ಲ, ಆದ್ರೂ ನೀನು ಸಾಲ ಕೊಡ್ತೀಯ? ರಾಮಣ್ಣ: ಮಕ್ಕಳ ಮುಖದಲ್ಲಿ ನಗು ನೋಡಿದ್ರೆ ಸಾಕು. ಮಧ್ಯಾಹ್ನ. ಅಂಗಡಿಯಲ್ಲಿ ಯಾರೂ ಇಲ್ಲ. ಲಕ್ಷ್ಮಮ್ಮ ಹಳೆಯ ಫೋಟೋ ನೋಡುತ್ತಿರ್ತಾಳೆ. ಅದು ಅವರ ಮಗ ಸುರೇಶ್ ನಗರಕ್ಕೆ ಹೋದ ನಂತರ ನಿಧಾನವಾಗಿ ತಂದೆ ತಾಯಿಯಿಂದ ದೂರವಾಗಿದ್ದ. ಮೊದಲಿಗೆ ಪ್ರತಿದಿನ ಕರೆ ಮಾಡುತ್ತಿದ್ದ, ನಂತರ ವಾರಕ್ಕೊಮ್ಮೆ, ಆಮೇಲೆ ತಿಂಗಳಿಗೊಮ್ಮೆ. ಈಗ ವರ್ಷಗಳೇ ಕಳೆದಿದ್ದವು. ಅಷ್ಟರಲ್ಲಿ ಊರಿನ ಸಾಹುಕಾರ ಶಿವಯ್ಯ ಅಂಗಡಿಗೆ ಬರುತ್ತಾನೆ. ಶಿವಯ್ಯ: ರಾಮಣ್ಣ, 3 ತಿಂಗಳ ಸಾಲ ಇನ್ನೂ ಕೊಟ್ಟಿಲ್ಲ. ರಾಮಣ್ಣ: ಇನ್ನೂ ಸ್ವಲ್ಪ ಸಮಯ ಕೊಡು. ಶಿವಯ್ಯ: ಮುಂದಿನ ವಾರದೊಳಗೆ ಹಣ ಕೊಡದಿದ್ರೆ ಅಂಗಡಿ ನನ್ನದು. ಶಿವಯ್ಯ ಅಲ್ಲಿಂದ ಹೋಗುತ್ತಾನೆ. ಲಕ್ಷ್ಮಮ್ಮ ಮೌನವಾಗಿ ಅಳಲು ಆರಂಭಿಸುತ್ತಾಳೆ. ಲಕ್ಷ್ಮಮ್ಮ: ಇಷ್ಟು ವರ್ಷ ದುಡಿದು ಕಟ್ಟಿದ ಅಂಗಡಿ ಹೋಗಿಬಿಡುತ್ತಾ? ರಾಮಣ್ಣ: ಇಲ್ಲ ಲಕ್ಷ್ಮಿ, ದೇವರು ನಮ್ಮನ್ನು ಕೈಬಿಡುವುದಿಲ್ಲ. ಸಂಜೆ ಭಾರೀ ಮಳೆ ಬರುತ್ತದೆ. ಒಬ್ಬ ಹಸಿದ ವೃದ್ಧ ಭಿಕ್ಷುಕ ಅಂಗಡಿಯ ಮುಂದೆ ನಿಂತಿರುತ್ತಾನೆ. ಭಿಕ್ಷುಕ: 2 ದಿನದಿಂದ ಊಟ ಮಾಡಿಲ್ಲ. ರಾಮಣ್ಣ ಮತ್ತು ಲಕ್ಷ್ಮಮ್ಮ ಒಬ್ಬರ ಮುಖ ಒಬ್ಬರು ನೋಡುತ್ತಾರೆ. ಅವರ ಬಳಿ ಮಾರಲು ಇಟ್ಟಿದ್ದ ಕೊನೆಯ ಅನ್ನವೇ ಉಳಿದಿರುತ್ತದೆ. ಲಕ್ಷ್ಮಮ್ಮ ಅದನ್ನೇ ಬಿಸಿ ಮಾಡಿ ಭಿಕ್ಷುಕನಿಗೆ ಕೊಡುತ್ತಾಳೆ. ಲಕ್ಷ್ಮಮ್ಮ: ಮೊದಲು ನೀವು ಊಟ ಮಾಡಿ. ಭಿಕ್ಷುಕನ ಕಣ್ಣಲ್ಲಿ ನೀರು ತುಂಬುತ್ತದೆ. ಭಿಕ್ಷುಕ: ದೇವರು ನಿಮ್ಮ ಒಳ್ಳೆಯತನವನ್ನು ಖಂಡಿತ ಮರಳಿಕೊಡುತ್ತಾನೆ. ಅವನು ಆಶೀರ್ವದಿಸಿ ಹೊರಟು ಹೋಗುತ್ತಾನೆ. ರಾಮಣ್ಣ ಮತ್ತು ಲಕ್ಷ್ಮಮ್ಮ ಆ ರಾತ್ರಿ ನೀರು ಕುಡಿದು ಮಲಗುತ್ತಾರೆ. ಆದರೆ ಅವರಿಗೆ ವೃದ್ಧನು ಸಾಮಾನ್ಯ ಭಿಕ್ಷುಕನಲ್ಲ. ಅವನ ಆಗಮನವೇ ಅವರ ಜೀವನವನ್ನು ಬದಲಾಯಿಸುವ ಆರಂಭವಾಗಿತ್ತು. ಮರುದಿನ ಬೆಳಗ್ಗೆ ರಾಮಣ್ಣ ಮತ್ತು ಲಕ್ಷ್ಮಮ್ಮ ಎಂದಿನಂತೆ ಅಂಗಡಿ ತೆರೆದರು. ಆದರೆ ಆ ದಿನ ಏನೋ ವಿಭಿನ್ನವಾಗಿತ್ತು. ಒಬ್ಬ ಮಹಿಳೆ ಅಂಗಡಿಗೆ ಬರ್ತಾಳೆ. ಮಹಿಳೆ: ರಾಮಣ್ಣ ಅಣ್ಣ, ನಿಮ್ಮ ಅಂಗಡಿಯಲ್ಲಿ ಸಿಗುವ ಅಕ್ಕಿ ಚೆನ್ನಾಗಿದೆ ಅಂತ ಕೇಳಿದೆ, 5 ಕೆಜಿ ಕೊಡಿ. ಅವಳ ನಂತರ ಮತ್ತೊಬ್ಬ ಗ್ರಾಹಕ ಬರ್ತಾನೆ. ರೈತ: ನನಗೆ ಎಣ್ಣೆ, ಸಕ್ಕರೆ ಮತ್ತು ಚಹಾ ಪುಡಿ ಕೊಡಿ. ನೋಡುತ್ತಾ ನೋಡುತ್ತಾ ಅಂಗಡಿಯಲ್ಲಿ ಜನರ ಸಾಲು ಬೆಳೆಯುತ್ತದೆ. ಲಕ್ಷ್ಮಮ್ಮನ ಮುಖದಲ್ಲಿ ಹಲವು ವರ್ಷಗಳ ನಂತರ ಸಂತೋಷ ಕಾಣಿಸುತ್ತದೆ. ಲಕ್ಷ್ಮಮ್ಮ: ಇಷ್ಟು ದಿನಗಳ ನಂತರ ಅಂಗಡಿ ಮತ್ತೆ ತುಂಬಿದೆ. ಅದೇ ಸಮಯದಲ್ಲಿ ಒಂದು ಕಾರು ಅಂಗಡಿಯ ಮುಂದೆ ಬಂದು ನಿಂತಿದೆ. ಅದರೊಳಗಿಂದ ಚೆನ್ನಾಗಿ ಉಡುಗೆ ಧರಿಸಿದ ಒಬ್ಬ ವಯಸ್ಸಾದ ವ್ಯಕ್ತಿ ಇಳಿಯುತ್ತಾನೆ. ಅವನು ನಗುತ್ತಾ ರಾಮಣ್ಣನ ಬಳಿ ಬರುತ್ತಾನೆ. ಅಪರಿಚಿತ: ನನ್ನನ್ನು ಗುರುತಿಸಿದ್ದೀರಾ? ರಾಮಣ್ಣ: ಇಲ್ಲ ಸರ್, ಕ್ಷಮಿಸಿ. ಆ ವ್ಯಕ್ತಿ ನಗುತ್ತಾನೆ. ಅಪರಿಚಿತ: ನೆನ್ನೆ ಮಳೆಯಲ್ಲಿ ನಿಮ್ಮ ಅಂಗಡಿಯ ಮುಂದೆ ಹಸಿದವನಾಗಿ ಬಂದಿದ್ದೆ. ರಾಮಣ್ಣ ಮತ್ತು ಲಕ್ಷ್ಮಮ್ಮ ಆಶ್ಚರ್ಯದಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಾರೆ. ಲಕ್ಷ್ಮಮ್ಮ: ಅಂದರೆ ನೀವೇ ಆ ವೃದ್ಧರಾ? ಅಪರಿಚಿತ: ಹೌದು, ಆ ವ್ಯಕ್ತಿಯ ಹೆಸರು ರಾಘವೇಂದ್ರ.
ಅವರು ದೊಡ್ಡ ಆಹಾರ ಉತ್ಪಾದನಾ ಕಂಪನಿಯ ಮಾಲೀಕರಾಗಿದ್ದರು. ರಾಘವೇಂದ್ರ: ನಾನು ಕೆಲವೊಮ್ಮೆ ಸಾಮಾನ್ಯ ವ್ಯಕ್ತಿಯಂತೆ ಊರು ಸುತ್ತುತ್ತೇನೆ, ಜನರ ನಿಜವಾದ ಮನಸ್ಸು ತಿರಿಯಲು. ರಾಘವೇಂದ್ರ: ನೆನ್ನೆ ನಿಮ್ಮ ಬಳಿ ತಿನ್ನಲು ಏನೂ ಇಲ್ಲದಿದ್ದರೂ ನಿಮ್ಮ ಕೊನೆಯ ಊಟವನ್ನೇ ನನಗೆ ಕೊಟ್ಟಿರಿ. ಲಕ್ಷ್ಮಮ್ಮನ ಕಣ್ಣಲ್ಲಿ ನೀರು ತುಂಬುತ್ತದೆ. ಲಕ್ಷ್ಮಮ್ಮ: ಅದು ನಮ್ಮ ಕರ್ತವ್ಯ. ರಾಘವೇಂದ್ರ: ಅಂತಹ ಒಳ್ಳೆಯ ಮನಸ್ಸಿನವರನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. ರಾಘವೇಂದ್ರ ತಮ್ಮ ಬ್ಯಾಗಿನಿಂದ ಒಂದು ಕಡತ ತೆಗೆದು ರಾಮಣ್ಣನಿಗೆ ಕೊಡ್ತಾರೆ. ರಾಘವೇಂದ್ರ: ನಮ್ಮ ಕಂಪನಿಯ ಗ್ರಾಮೀಣ ವಿತರಣಾ ಕೇಂದ್ರವಾಗಲು ನಿಮ್ಮ ಅಂಗಡಿಯನ್ನು ಆಯ್ಕೆ ಮಾಡಿದ್ದೇವೆ. ರಾಮಣ್ಣ: ನಮ್ಮ ಅಂಗಡಿಯ? ರಾಘವೇಂದ್ರ: ಹೌದು. ಇನ್ನು ಮುಂದೆ ನಮ್ಮ ಕಂಪನಿಯ ಎಲ್ಲ ವಸ್ತುಗಳು ಮೊದಲು ನಿಮ್ಮ ಅಂಗಡಿಗೆ ಬರುತ್ತವೆ. ಲಕ್ಷ್ಮಮ್ಮ: ನಿಜವೇ ಸಾರ್? ರಾಘವೇಂದ್ರ: ಹೌದು. ಅವರು ಕೈ ಕುಲುಕುತ್ತಾರೆ. ಅದೇ ದಿನ ನಗರದಲ್ಲಿದ್ದ ಸುರೇಶ್ ತನ್ನ ಸ್ನೇಹಿತನ ಮೊಬೈಲ್ನಲ್ಲಿ ಒಂದು ವಿಡಿಯೋ ನೋಡುತ್ತಾನೆ. ಅದು ರಾಮಣ್ಣ ಮತ್ತು ಲಕ್ಷ್ಮಮ್ಮ ಒಬ್ಬ ಹಸಿದ ವೃದ್ಧನಿಗೆ ಊಟ ನೀಡುತ್ತಿರುವ ದೃಶ್ಯ. ಆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಸುರೇಶ್: ಇವರು ನನ್ನ ಅಪ್ಪ ಅಮ್ಮ. ಅವನ ಕಣ್ಣಲ್ಲಿ ನೀರು ಬರುತ್ತದೆ. ಸುರೇಶ್: ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ. ಅವನು ತಕ್ಷಣ ಊರಿಗೆ ಹೊರಡಲು ನಿರ್ಧರಿಸುತ್ತಾನೆ. ರಾಮಣ್ಣ ಮತ್ತು ಲಕ್ಷ್ಮಮ್ಮಗೆ ಇನ್ನೂ ಗೊತ್ತಿರಲಿಲ್ಲ. ಅವರ ಬದುಕಿನ ಅತ್ಯಂತ ಸಂತೋಷದ ಕ್ಷಣ ಇನ್ನೇನು ಕೆಲವೇ ಗಂಟೆಗಳ ದೂರದಲ್ಲಿತ್ತು. ಮರುದಿನ ಬೆಳಗ್ಗೆ ರಾಮಣ್ಣ ಮತ್ತು ಲಕ್ಷ್ಮಮ್ಮ ಎಂದಿನಂತೆ ಅಂಗಡಿ ತೆರೆದರು. ಆದರೆ ಈ ಬಾರಿ ಅಂಗಡಿಯ ಮುಂದೆ ಒಂದು ಕಾರು ನಿಂತಿತು. ಅದರಿಂದ ಒಬ್ಬ ವ್ಯಕ್ತಿ ಇಳಿದನು. ರಾಮಣ್ಣ ಅವನನ್ನು ನೋಡಿದ ಕ್ಷಣವೇ ನಿಂತುಬಿಟ್ಟರು. ರಾಮಣ್ಣ: ಸುರೇಶ್. ಲಕ್ಷ್ಮಮ್ಮ: ಮಗನೇ. ಲಕ್ಷ್ಮಮ್ಮ ಓಡಿ ಹೋಗಿ ಮಗನನ್ನು ಅಪ್ಪಿಕೊಂಡಳು. ಸುರೇಶ್: ಅಮ್ಮ, ಅಪ್ಪ, ನನ್ನನ್ನು ಕ್ಷಮಿಸಿ. ಲಕ್ಷ್ಮಮ್ಮ: ನೀನು ಬಂದಿರುವುದೇ ನಮಗೆ ಸಾಕು ಮಗನೇ. ಸುರೇಶ್ ತಲೆ ತಗ್ಗಿಸಿ ಮಾತನಾಡಲು ಆರಂಭಿಸಿದ. ಸುರೇಶ್: ನಗರದಲ್ಲಿ ಕೆಲಸ, ಹಣ, ಜೀವನ ಇವೆಲ್ಲದರ ಹಿಂದೆ ಓಡುತ್ತಾ ನಿಮ್ಮನ್ನು ಮರೆತಿದ್ದೆ. ಸುರೇಶ್: ನಿಮಗೆ ಒಂದು ಫೋನ್ ಮಾಡುವ ಸಮಯವೂ ನಾನು ತೆಗೆದುಕೊಳ್ಳಲಿಲ್ಲ. ರಾಮಣ್ಣ: ಹೋದದ್ದನ್ನು ಬಿಡು ಮಗನೇ. ರಾಮಣ್ಣ: ನೀನು ಸಂತೋಷವಾಗಿದ್ದರೆ ಸಾಕು ಎಂದುಕೊಂಡಿದ್ದೆವು. ಸುರೇಶ್ ಕಣ್ಣೀರು ಒರೆಸಿಕೊಂಡ. ಸುರೇಶ್: ಇನ್ನು ಮುಂದೆ ನಿಮ್ಮನ್ನು ಎಂದಿಗೂ ಒಬ್ಬರನ್ನಾಗಿ ಬಿಡುವುದಿಲ್ಲ. ಕೆಲ ದಿನಗಳ ನಂತರ ರಾಘವೇಂದ್ರ ಅವರ ಸಹಾಯದಿಂದ ಅಂಗಡಿಯನ್ನು ಹೊಸದಾಗಿ ನಿರ್ಮಿಸಲಾಯಿತು. ಹೊಸ ಶೆಲ್ಫ್ಗಳು, ಹೊಸ ಬೋರ್ಡ್, ಹೊಸ ಸರಕುಗಳು. ಅಂಗಡಿಯ ಹೆಸರು ಬದಲಾಗಿತ್ತು. ರಾಮಣ್ಣ ಅಂಡ್ ಲಕ್ಷ್ಮಮ್ಮ ಜನರಲ್ ಸ್ಟೋರ್. ಗ್ರಾಮದ ಜನರೆಲ್ಲ ಉದ್ಘಾಟನೆಗೆ ಬಂದರು. ಗ್ರಾಮಸ್ಥ: ಈ ಅಂಗಡಿ ನಮ್ಮ ಊರಿನ ಹೆಮ್ಮೆ. ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಅದೇ ಸಾಹುಕಾರ ಶಿವಯ್ಯ ಮತ್ತೆ ಬಂದ. ಈ ಬಾರಿ ರಾಮಣ್ಣ ನಗುತ್ತಾ ಅವನಿಗೆ ಹಣ ಕೊಟ್ರು. ರಾಮಣ್ಣ: ಇದು ನಮ್ಮ ಸಂಪೂರ್ಣ ಸಾಲ. ಶಿವಯ್ಯ ನಾಚಿಕೆಯಿಂದ ತಲೆ ತಗ್ಗಿಸಿದ. ಶಿವಯ್ಯ: ರಾಮಣ್ಣ, ನನ್ನ ಮಾತುಗಳಿಂದ ನಿಮಗೆ ನೋವಾಗಿದ್ರೆ ಕ್ಷಮಿಸಿ. ರಾಮಣ್ಣ: ಕ್ಷಮೆ ಕೇಳುವ ಹೃದಯ ದೊಡ್ಡದು. ಇಬ್ಬರು ಕೈಕುಲುಕಿದ್ರು. ಸುರೇಶ್ ತನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಊರಿಗೆ ಬಂದು ನೆಲೆಸಿದ. ಮೊಮ್ಮಕ್ಕಳು ಪ್ರತಿದಿನ ಅಂಗಡಿಯಲ್ಲಿ ತಾತ ಅಜ್ಜಿಯ ಜೊತೆ ಆಟವಾಡುತ್ತಿದ್ರು. ಮೊಮ್ಮಗಳು: ತಾತ, ನಾನು ಗ್ರಾಹಕರಿಗೆ ಚಾಕ್ಲೇಟ್ ಕೊಡ್ಬಹುದಾ? ರಾಮಣ್ಣ: ಖಂಡಿತ ಕಣೆ. ಲಕ್ಷ್ಮಮ್ಮ ಸಂತೋಷದಿಂದ ಆ ದೃಶ್ಯವನ್ನು ನೋಡುತ್ತಿದ್ದಳು. ಲಕ್ಷ್ಮಮ್ಮ: ಇದಕ್ಕಿಂತ ದೊಡ್ಡ ಸಂತೋಷ ಇನ್ನೇನ್ ಬೇಕು? ಒಂದು ಸಂಜೆ ಅಂಗಡಿ ಮುಚ್ಚಿದ ನಂತರ ಎಲ್ಲರೂ ಅಂಗಡಿಯ ಮುಂದೆ ಕುಳಿತಿದ್ದರು. ಸೂರ್ಯಾಸ್ತದ ಕೆಂಪು ಬೆಳಕು ಇಡೀ ಹಳ್ಳಿಯನ್ನು ಆವರಿಸಿತ್ತು. ರಾಮಣ್ಣ ಆಕಾಶದ ಕಡೆ ನೋಡಿ ನಗುತ್ತಾ ಹೇಳಿದ್ರು. ರಾಮಣ್ಣ: ಲಕ್ಷ್ಮಿ, ನಾನು ಹೇಳಿದ್ದೇನಲ್ಲ. ಲಕ್ಷ್ಮಮ್ಮ: ಏನು? ರಾಮಣ್ಣ: ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ. ಇಬ್ಬರೂ ಕೈ ಹಿಡಿದು ನಗುತ್ತಾರೆ. ಸುರೇಶ್ ಅವರ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾನೆ. ಮೊಮ್ಮಕ್ಕಳು ಸಂತೋಷದಿಂದ ಓಡಾಡುತ್ತಾರೆ. ಕ್ಯಾಮ್ರಾ ನಿಧಾನವಾಗಿ ಅಂಗಡಿಯ ಫಲಕದ ಮೇಲೆ ನಿಲ್ಲುತ್ತದೆ. ರಾಮಣ್ಣ ಅಂಡ್ ಲಕ್ಷ್ಮಮ್ಮ ಜನರಲ್ ಸ್ಟೋರ್. ಕತೆಯ ಸಂದೇಶ: ಒಳ್ಳೆಯ ಮನಸ್ಸು, ತಾಳ್ಮೆ ಮತ್ತು ಪ್ರೀತಿ
ಎಂದಿಗೂ ವ್ಯರ್ಥವಾಗುವುದಿಲ್ಲ. ಕಷ್ಟಗಳು ಶಾಶ್ವತವಲ್ಲ. ನಂಬಿಕೆ ಕಳೆದುಕೊಳ್ಳದವರಿಗೆ ಒಂದು ದಿನ ಒಳ್ಳೆಯ ಸಮಯ